ಮುಂಬರುವ ಲೋಕಸಭಾ ಚುನಾವಣೆಯನ್ನ ಶಾಂತಿಯುತವಾಗಿ ಪಾರದರ್ಶಕವಾಗಿ ಪ್ರಜಾಪ್ರಭುತ್ವದ ಹಬ್ಬದ ಸಂಭ್ರಮದಂತೆ ನಡೆಸಲು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಸಹಾಯಕ ಚುನಾವಣಾಧಿಕಾರಿ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ವಿನಂತಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜೂನ್ 6ರ ತನಕ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಚುನಾವಣಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ 706 ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ 1,04,965 ಪುರುಷರು ಹಾಗೂ 1,08,516 ಮಹಿಳೆಯರು ಸೇರಿ ಒಟ್ಟು 2,13,481 ಮತದಾರರಿದ್ದಾರೆ. ಮತದಾರರ ಪಟ್ಟಿಗೆ ನಮೂನೆ 6ರಲ್ಲಿ ಅರ್ಜಿ ಸಲ್ಲಿಸಲು ಮಾರ್ಚ್ 24ರ ತನಕ ಅವಕಾಶವಿದೆ. ಒಟ್ಟು 93 ಸರ್ವಿಸ್ ಮತಗಳಿದ್ದು 4,581 ಯುವ ಮತದಾರರು, 4,186 ಮಂದಿ 85 ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನ ಮತದಾರರಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಮತಗಟ್ಟೆ ಹೊಸದಾಗಿ ಸೇರ್ಪಡೆಯಾಗಿ ಒಟ್ಟು 221 ಮತಗಟ್ಟೆಗಳಿವೆ. 127 ಹಾಗೂ 128 ಮತಗಟ್ಟೆಯ ಬದಲಾವಣೆಗೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಲಾಗಿದೆ. ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿದೆ ಎಂದರು. ತಮ್ಮೆಲ್ಲರಿಗೆ ನಮಸ್ಕಾರ. ಭಾರತ ಚುನಾವಣಾ ಆಯೋಗದ ದಿನಾಂಕ 16/3/2024 ರಂದು ಹೊರಡಿಸುವ ಆದೇಶದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ದಿನಾಂಕ 16/3/24ರಿಂದ ಮಾದರಿ ನೀತಿ ಸಂಹಿತೆ ಕೂಡ ಜಾರಿಯಾಗಿತ್ತು. ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಯಾದಂತೆ ದಿನಾಂಕ 16/3/2024ರಿಂದ 6/6/2024 ವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಇರುತ್ತದೆ. ಆ ಚುನಾವಣೆ ನೋಟಿಫಿಕೇಷನ್ ಪ್ರಕಾರ 7 ಫೇಸ್ದಲ್ಲಿ ಮತದಾನವನ್ನು ನಡೆಯುತ್ತೆ. ನಮಗೆ ಫೇಸ್ 2ದಲ್ಲಿ ಮತದಾನವನ್ನು ನಾವೇ ದಕ್ಷಿಣ ಕನ್ನಡದಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ, ವ್ಯವಸ್ಥೆ ಮಾಡ್ತೀವಿ. ಸೊ ಲೋಕಸಭಾ ಕ್ಷೇತ್ರದ ಹೆಸರು ಮತ್ತು ಮೀಸಲಾತಿ ವಿವರ ಹೇಳಿದರೆ, ನಾವೇ ಜಿಲ್ಲೆ ದಕ್ಷಿಣ ಕನ್ನಡ, ಒಟ್ಟು ಲೋಕಸಭಾ ಕ್ಷೇತ್ರ ಒಂದೇ, ಹೆಸರು ಹೇಳಿದರೆ 17 ದಕ್ಷಿಣ ಕನ್ನಡ, ಮತ್ತು ಇದು ಜನರಲ್ ಲೋಕಸಭಾ ಇದಕ್ಕೆ ಬರುತ್ತೆ, ಸಾಮಾನ್ಯ. ಅದರದಲ್ಲಿ 206 ಪುತ್ತೂರು ವಿಧಾನಸಭಾ ಕ್ಷೇತ್ರ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಶ್ರೀ ಮುಲ್ಲೈ ಮುಹಿಲನ್ IAS ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವರ ಕಚೇರಿ ಅಡ್ರೆಸ್ ಹೇಳಿದರೆ ಚುನಾವಣಾ ಅಧಿಕಾರಿಗಳ ಕಚೇರಿ 17 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಜಿಲ್ಲಾಧಿಕಾರಿ ಅವರದ ಕಚೇರಿ ಮ್ಯಾಂಗ್ಳೂರು 575001 ಅಂತ ಇರುತ್ತೆ. ನಮ್ಮ ಪುತ್ತೂರು 206 ವಿಧಾನಸಭಾ ಕ್ಷೇತ್ರದ್ದು ಸಹಾಯಕ ಚುನಾವಣಾಧಿಕಾರಿ ಆಗಿ ಶ್ರೀ ಜುಬಿನ್ ಮೊಹಪಾತ್ರ IAS ಉಪವಿಭಾಗಾಧಿಕಾರಿ ಪುತ್ತೂರು ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ನೇಮಕ ಆಗಿದ್ದಾರೆ. ಪುತ್ತೂರು ಸಹಾಯಕ ಚುನಾವಣಾಧಿಕಾರಿ ಅವರದ್ದು ಕಚೇರಿ ತಾಲೂಕಾ ಆಡಳಿತ ಸೌಧದಲ್ಲಿ ಇರುತ್ತೆ ಪುತ್ತೂರು. ಮತ್ತು ಚುನಾವಣಾ ವೇಳಾಪಟ್ಟಿ ಬಗ್ಗೆ ಸ್ವಲ್ಪ ಮಾಹಿತಿ ಅರಿವು ಮೂಡಿಸುವಂಥದ್ದು. ಚುನಾವಣೆ ನೋಟಿಸು ಹೊರಡಿಸುವ ದಿನಾಂಕ 28/3/2024. ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 4/4/24. ನಾಮಪತ್ರ ಪರಿಶೀಲನೆಯ ದಿನಾಂಕ 5/4/24. ನಾಮಪತ್ರ ಹಿಂಪಡೆ ತಗೊಳ್ಳುವಂಥದ್ದು ಕೊನೆಯ ದಿನಾಂಕ 8/4/24. ಚುನಾವಣೆ ನಡೆಯುವ ದಿನಾಂಕ 26/4/24, 26 ಏಪ್ರಿಲ್ 2024 ಇಲೆಕ್ಷನ್ ಡೇಟ್. ಮತ ಎಣಿಕೆ ಅಥವಾ ಕೌಂಟಿಂಗ್ ದಿನಾಂಕ 4/6/24, 4th June 2024. ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳಿಸುವ ದಿನಾಂಕ 6/6/24, 6th June 2024. Our election process in this particular Lok Sabha ಕ್ಷೇತ್ರ will be over. ಮತ್ತು
ಚುನಾವಣೆ ಸಂಬಂಧಿಸಿದಂತೆ ಇದು ಎಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಎನ್ಫೋರ್ಸ್ ಮಾಡುವಂಥದ್ದು 4 ಎನ್ಫೋರ್ಸ್ಮೆಂಟ್ ಟೀಮ್ಸ್ ಅಂತ ನಾವೇ ಹೇಳ್ತೀವಿ. ತಂಡಗಳು ಕೂಡ ನಾವೇ ರೆಡಿ ಮಾಡಿ ಅದು ಕೂಡ ರಚನೆ ಆಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ನಲ್ಲಿ 18 ಮೆಂಬರ್ಗಳು ಇದ್ದಾರೆ. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ದಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ 3 ಚೆಕ್ ಪೋಸ್ಟ್ ನಾವೇ ಮಾಡಿದ್ದೀವಿ, ಪಾಣಜೆ, ಈಶ್ವರಮಂಗಲ ಮತ್ತು ಸಾರಡ್ಕದಲ್ಲಿ. ಅಲ್ಲಿ ಕೂಡ 18 ಜನರು ಡ್ಯೂಟಿ ಹಾಕಿದ್ದೀವಿ. ಅವರು 3 ಶಿಫ್ಟ್ದಲ್ಲಿ ಕೆಲಸ ಮಾಡ್ತಾರೆ. ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ವಿಡಿಯೋ ವ್ಯೂವಿಂಗ್ ಟೀಮ್ ಅಂತ 2 ಟೀಮ್ ಇರುತ್ತೆ. ಅಲ್ಲಿ 3 ಜನರು, ಟೋಟಲ್ 6 ಜನರಿಗೆ ಹಾಕಿದ್ದೀವಿ. ಅದರದ್ದು ವಿವರ ಯಾರ್ಯಾರಿಗೆ ನೇಮಕ ಆಗಿದೆ ನಾವೇ ಇದು ಪ್ರಕಟಿಸಿದ್ದೀವಿ, ಪಬ್ಲಿಕ್ ನೋಟಿಫಿಕೇಷನ್ದಲ್ಲಿ ಮಾಡಿದ್ದೀವಿ. ಮತ್ತು ನಮ್ಮ AC ಆಫೀಸ್ ಕಚೇರಿ ನೋಟಿಸ್ ಬೋರ್ಡ್ದಲ್ಲಿ ಮತ್ತು ತಾಲೂಕಾ ಆಫೀಸ್ ನೋಟಿಸ್ ಬೋರ್ಡ್ದಲ್ಲಿ ಕೂಡ ಹಾಕ್ತೀವಿ. ಪಬ್ಲಿಕ್ಕಾಗಿ ಅವೈಲೇಬಲ್ ಇರುತ್ತೆ, ಅವರ ನಂಬರೊಂದಿಗೆ ಅವೈಲೇಬಲ್ ಇರುತ್ತೆ. ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್, FST, SST, VST, ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ವಿಡಿಯೋ ವ್ಯೂವಿಂಗ್ ಟೀಮ್. ವಿಡಿಯೋ ಸರ್ವೆಲೆನ್ಸ್ ಟೀಮ್ ಏನು ರೆಕಾರ್ಡ್ ಮಾಡಿಕೊಂಡು ಬರ್ತಾರೆ, ಆ ವಿಡಿಯೋ ನೋಡಿಕೊಂಡು ನೋಟಿಂಗ್ ಮಾಡುವಂಥದ್ದು ಟೀಮ್ VVT, ವಿಡಿಯೋ ವ್ಯೂವಿಂಗ್ ಟೀಮ್. ಸೊ ಮುಂದೆ ಹೋಗ್ತೀವಿ. ನಮ್ಮ ಮತದಾರರ ವಿವರ ಬಗ್ಗೆ ಹೇಳಿದರೆ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 22 ಜಾನ್ವರಿ 2024ರಲ್ಲಿ ಶಾಶ್ವತವಾಗಿ ಪ್ರಕಟಿಸಿದ ನಂಬರ್ ಪ್ರಕಾರ 2,13,481 2,13,481 ಟೋಟಲ್ ಮತದಾರರು ಇದ್ದಾರೆ. ಮೇಲ್ ವೋಟರ್ಸ್ ಹೇಳಿದರೆ ಗಂಡು ವೋಟರ್ಸು 1,04,965 ಮತ್ತು ಹೆಣ್ಣು ವೋಟರ್ಸು ಫೀಮೇಲ್ ವೋಟರ್ಸ್ ಹೇಳಿದರೆ 1,08,516 ಇದ್ದಾರೆ. ಸೊ ನಮ್ಮ ವ್ಯಾಪ್ತಿಯಲ್ಲಿ ಈಗ ಫೀಮೇಲ್ ವೋಟರ್ಸ್ ಜಾಸ್ತಿ ಇದ್ದಾರೆ. ಸೊ ಮತ್ತೆ ಇದು ಹೇಳಬೇಕಾಗುತ್ತೆ, ಇದು ಮತದಾನದ ಪಟ್ಟಿ ಈಗ ಫೈನಲ್ ಆಗಿಲ್ಲ. ಈಗಲೂ ಸಹ ಯಾರ್ಯಾರಿಗೆ ಈಗ ಮತದಾರ ಫಾರ್ಮ್ 6 ಹಾಕಬೇಕು ಹಾಕ್ಬೋದು. ನಮ್ಮದು ನಾಮಿನೇಷನ್ದು ಲಾಸ್ಟ್ ಡೇಟ್ ಇರುತ್ತೆ, ಸೇರ್ಪಡೆಗೆ ಲಾಸ್ಟ್ ಡೇಟ್ ನಾನು ಹೇಳ್ತೀನಿ. ನಾಮಿನೇಷನ್ದು ಲಾಸ್ಟ್ ಡೇಟ್ ಇಸ್ 4/4/2024, 4 ಏಪ್ರಿಲ್ಗೆ ನಾಮಿನೇಷನ್ ಫೈನಲ್ ಆಗುತ್ತೆ. ಅದಕ್ಕಿಂತ 10 ದಿವಸ ಮುಂಚೆನೇ ನಮ್ಮದು ಲಾಸ್ಟ್ ಡೇಟ್ ಆಫ್ ಹೊಸ ಇದು ಯಾವುದೇ ರೀತಿಯ ಚೇಂಜ್ ಬೇಕು ಆ ಟೈಮ್ ಒಳಗೆ ಮಾಡಬೇಕಾಗುತ್ತೆ. ಸೊ ಒಂದು ಹೇಳಿದರೆ 24 ಮಾರ್ಚ್ 24 ಮಾರ್ಚ್ ಒಳಗೆ ಯಾರ್ಯಾರು ನಮಗೆ ಫಾರ್ಮ್ಸ್ ಹಾಕ್ತಾರೆ ಅವರ ಫಾರ್ಮ್ಸ್ ನಾವೇ ಪ್ರೊಸೆಸ್ ಮಾಡ್ತೀವಿ. ಯಾಕೆಂದರೆ ತಮಗೆ ಕೂಡ ಗೊತ್ತಿದೆ, ನಮಗೆ ಒಂದು 7 ದಿವಸದ ನೋಟಿಸ್ ಕೊಡಬೇಕಾಗತ್ತೆ. ಮತ್ತು ಯೂಶ್ವಲಿ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ನಾವು 10 ದಿವಸ ಒಳಗೆ ಅದು ಎಲ್ಲ ಫಾರ್ಮ್ಸ್ ಕ್ಲಿಯರ್ ಮಾಡ್ತೀವಿ. ಅದಕ್ಕೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ಗಿಂತ 10 ದಿವಸ ಮುಂಚೆನೇ ನಾವು ಇದು ಪ್ರಾಸೆಸ್ ಕ್ಲೋಸ್ ಮಾಡ್ತೀವಿ. ಆದ್ರೂ ಸಹ ಯಾರಿಗೆ ಫಾರ್ಮ್ಸ್ ಹಾಕಬೇಕು ಅವರು ಹಾಕ್ತಾರೆ. ಆ ಪ್ರಾಸೆಸ್ ನಾವೇ 4,186 ಜನರಿದ್ದಾರೆ, 4,186. 85 ಜನರು ವರ್ಷಕ್ಕಿಂತ ಮೇಲೆ ಇರುವವರೆಗೆ ಮತ್ತು PWD ವೋಟರ್ಸ್ಗೆ ನಾವೇ ಒಂದು ಮನೆಯಿಂದನೇ ವೋಟ್ ಮಾಡುವಂಥದ್ದು ಆಪ್ಷನ್ ಕೊಡ್ತೀವಿ. ಅದು ಅವರದ್ದು ಒಂದು ಆಪ್ಷನ್ ಇರುತ್ತೆ. ಅವರ ಚಾಯ್ಸ್ ಪ್ರಕಾರ ನಾವೇ ಫಸ್ಟ್ ಒಂದು 12D ಫಾರ್ಮ್ ಒಂದಿಗೆ ಒಂದು ಕಾನ್ಸೆಂಟ್ ಲೆಟರ್ ಕೂಡ ಕಳಿಸ್ತೀವಿ. ಅಲ್ಲಿ ಅವರು ಅವರವರ ಚಾಯ್ಸ್ ನಮಗೆ ತಿಳಿಸ್ತಾರೆ. ನಾವೇ ಅಲ್ಲಿ ಹೋಗಿ ವೋಟಿಂಗ್ ಬೂತ್ದಲ್ಲಿ ಮಾಡ್ತೀವಿ ಅಥವಾ ಮನೆಯಲ್ಲಿ ಮಾಡ್ತೀವಿ. ಅವರ ಡಿಸಿಷನ್ ಪ್ರಕಾರ, ನಿರ್ಧಾರ ಪ್ರಕಾರ ನಾವೇ ನಮ್ಮ ಟೀಮ್ಸ್ಗಳಿಗೆ ಅವರವರ ಮನೆಗೆ ಕಳಿಸ್ತೀವಿ. ಆದರೂ ಒಮ್ಮೆ ಮನೆಯಲ್ಲಿ ವೋಟ್ ಮಾಡ್ತೀವಿ ಅಂತ ಹೇಳಿ ಮನೆಯಿಂದನೇ ವೋಟ್ ಮಾಡಿಸ್ಕೊಂಡು ನಾವೇ ಬರುವಾಗ ಆದ ನಂತರ ಬೂತ್ಗೆ ಬಂದು ವೋಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಐದರ್ ಹೋಮ್ ವೋಟಿಂಗ್ ಆರ್ ಬೂತ್ ವೋಟಿಂಗ್. ಇದು ಹೋಮ್ ವೋಟಿಂಗ್ ಒಮ್ಮೆ ಮಾಡಿ ಬೂತ್ಗೆ ಬಂದು ವೋಟಿಂಗ್ ಮಾಡುವಂಥದ್ದು ಅವಕಾಶ ಇರೋದಿಲ್ಲ. ಮತ್ತು ಮತಗಟ್ಟೆ ಬಗ್ಗೆ ಹೇಳಿದರೆ ನಮ್ಮ ಹತ್ರ ಈಗ 221 ಮತಗಟ್ಟೆಗಳು ಇದೆ, 221. ಅದರಿಂದ ಒಂದು ಒಟ್ಟು 2 ಮತಗಟ್ಟೆಗಳು ನಾವೀಗ ನೊಮೆನ್ಕ್ಲೇಚರ್ ಚೇಂಜ್ಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಸ್ತಾವನೆ ಕಳಿಸಿದ್ದೀವಿ. 127, 127, 128, 127 ಮತ್ತು 128. ಸೊ ಎಲ್ಲ ಪ್ರೊಸೆಸ್ ಪ್ರಕಾರ ನಮ್ಮ ನಿಯಮಾನುಸಾರ ರಾಜಕೀಯ ಪಕ್ಷದ್ದು ಮೀಟಿಂಗ್ ಮಾಡಿಕೊಂಡು ನಡಾವಳಿ ಮಾಡಿಕೊಂಡು ನಾವೀಗ ಇದು ಚೇಂಜ್ ಮಾಡುವಂಥದ್ದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಚುನಾವಣಾ ಆಯೋಗಕ್ಕೆ ಪರ್ಮಿಷನ್ಗೆ ಕಳಿಸಿದ್ದೀವಿ. ಅವರ ಕಡೆಯಿಂದ ಪರ್ಮಿಷನ್ ಬಂದರೆ ಮಾತ್ರ ಇದು ಸಾಧ್ಯ ಇರುತ್ತೆ.
ಮತ್ತು ಇದು ಕೂಡ ಹೇಳಿರ್ತೀನಿ, ಇದು ದೊಡ್ಡ ಒಂದು ಚೇಂಜ್ ಇಲ್ಲ. ಸೇಮ್ ಒಂದು ಪರಿಧಿಯೊಳಗೆ, ಸೇಮ್ ಕ್ಯಾಂಪಸ್ ಸ್ಕೂಲ್ ಒಳಗೇ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ನಾವೇ ಪ್ರಪೋಸ್ ಮಾಡಿದ್ದೀವಿ. ಆದರೂ ಅದಕ್ಕೆ ನಮಗೆ ಫಸ್ಟ್ ಪರ್ಮಿಷನ್ ಬೇಕಾಗುತ್ತೆ, ಆದ ನಂತರ ಅದು ನಾವೇ ನೋಟಿಫಿಕೇಷನ್ ಮಾಡ್ತೀವಿ. ಮತ್ತು ಈ ಸತಿ ಚುನಾವಣೆಗೆ ಸ್ವಲ್ಪ ಆಧುನಿಕ ರೀತಿಯಲ್ಲಿ ಮಾಡುವಂಥದ್ದು ಪ್ರಯತ್ನ ಪಡಿಸಿದ್ದಾರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ. ಅದಕ್ಕೆ ಸುಮಾರು ಒಂದು 16 ಮೇಲೆ ಅಪ್ಲಿಕೇಶನ್ಸ್, ಆನ್ಲೈನ್ ಅಪ್ಲಿಕೇಶನ್ಸ್ ಕೂಡ ಈಗ ಅವೈಲೇಬಲ್ ಇದೆ. ಸೊ ತಮ್ಮ ಮೊಬೈಲ್ಗಳಲ್ಲಿ ತಾವು ಗೂಗಲ್ ಪ್ಲೇಗೆ ಹೋಗಿ ಇದು ಫ್ರೀಯಾಗಿ ಡೌನ್ಲೋಡ್ ಮಾಡಿ ಬಳಸಬಹುದು. ಇಂಪಾರ್ಟೆಂಟ್ ಏನೇನಿದೆ ಅಂತ ಹೇಳಿದರೆ, ಒಂದು ಸುವಿಧಾ ಅಂತ ಇದೆ ಅಪ್ಲಿಕೇಶನು. ಸುವಿಧಾ ಮೂಲಕ ಈಗ ನಮಗೆ ಆನ್ಲೈನ್ ಪೊಲಿಟಿಕಲ್ ರಿಕ್ವೆಸ್ಟನ್ನು ನಮಗೆ ಈ ಅಪ್ಲಿಕೇಶನ್ ಮೂಲಕನೇ ಬರುತ್ತೆ. ಪೊಲಿಟಿಕಲ್ ರ್ಯಾಲೀಸ್ಗೆ, ಗಾಡಿಗಳಿಗೆ ನಾವೇ ಬೇರೆ ಬೇರೆ ಇದಕ್ಕೆ ಕೊಡ್ತೀವಿ, ಪರ್ಮಿಷನ್ಸ್ ಕೊಡ್ತೀವಿ. ಅದು ಎಲ್ಲ ಸುವಿಧಾ ಪೋರ್ಟಲ್ದಲ್ಲಿ ಬರುತ್ತೆ. ಮತ್ತು ಅದಕ್ಕೂ ಒಂದು ಸಂಬಂಧಪಟ್ಟದ ಅಪ್ಲಿಕೇಶನ್ ಹೇಳಿದರೆ ಎನ್ಕೋರ್, ಅದು ನಮ್ಮ ಹತ್ತಿರ ಇರುತ್ತೆ. ಸುವಿಧಾದಲ್ಲಿ ಬಂದಿರುವ ಇದು ಅರ್ಜಿಗಳಿಗೆ ನಾವು ಎನ್ಕೋರ್ ಮೂಲಕ ವಿಲೆ ಮಾಡ್ತೀವಿ. ಮತ್ತು ಅದು ಬಿಟ್ಟು ಕೂಡ ಬೇರೆ ಈಗ ಲೋಕಲ್ ಜಾತ್ರೆಗಳಿವೆ, ಸುಮಾರು ನಮ್ಮ ಹತ್ರ ಇದು ಫಂಕ್ಷನ್ಸ್ಗಳು ಇರ್ತದೆ, ಪ್ರೈವೇಟ್ ಫಂಕ್ಷನ್ಸ್ಗಳು ಇರ್ತದೆ. ಸೊ ಅದು ಎಲ್ಲಕ್ಕೆ ನಾವೇ ಒಂದು ಆಫ್ಲೈನ್ ಸಿಂಗಲ್ ವಿಂಡೋ ಕಮಿಟಿ ಕೂಡ ರಚನೆ ಮಾಡಿದ್ದೀವಿ. ಆ ಸಿಂಗಲ್ ವಿಂಡೋ ಕಮಿಟಿಗೆ ತಾವುಗಳು ಅಪ್ಲಿಕೇಶನ್ ಸಲ್ಲಿಸಿ ಆ ಒಂದು ಪ್ರೊಸೆಸ್ ಪ್ರಕಾರ, ಪದ್ಧತಿ ಪ್ರಕಾರ ನಾವೇ ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತೀವಿ. ಮತ್ತು ಅದು ಬಿಟ್ಟು KYC, ನೋ ಯುವರ್ ಕ್ಯಾಂಡಿಡೇಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು. ಅಲ್ಲಿ ಹೋಗಿ ತಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ಸ್ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಕ್ರಿಮಿನಲ್ ಆಕ್ಸಿಡೆಂಟ್ಸು ಮತ್ತು ಅವರದ್ದು ಬೇರೆ ಅವರು ಎಲ್ಲ ಪ್ರಕಾರ ಅವರದ್ದು ನಾಮಿನೇಷನ್ ಡೇಟಾ ಎಕ್ಸ್ಟ್ರಾಕ್ಟು, ನಾಮಿನೇಷನ್ ಪತ್ರದಲ್ಲಿ ಅವರು ಏನು ಸಲ್ಲಿಸಿದ್ದಾರೆ, ಅದು ಎಲ್ಲ ಮಾಹಿತಿ ನಮಗೆ ಪಬ್ಲಿಕಲ್ಲಿ ಅವೈಲೇಬಲ್ ಇರುತ್ತೆ. KYC ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಪ್ಲಿಕೇಶನ್. ಮತ್ತು ಒಂದು ವೋಟರ್ ಟರ್ನ್ಔಟ್ ಅಪ್ಲಿಕೇಶನ್ದಲ್ಲಿ ತಾವುಗಳು ಟರ್ನ್ಔಟ್ ಎಷ್ಟು ಆಗಿದೆ ಅದು ನೋಡ್ಬೋದು. ಅತಿ ಒಂದು ಇಂಪಾರ್ಟೆಂಟ್ ಈಗ ಅಪ್ಲಿಕೇಶನ್ ಹೇಳಿದರೆ ಸಿ-ವಿಜಿಲ್. ನಾವೇ ಮೊದಲೇ ಕೂಡ ಇದು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ನೀತಿ ಸಂಹಿತೆ ಜಾರಿಯಾಗಿದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಇನ್ ಫೋರ್ಸ್. ಅದಕ್ಕೆ ಮಾಡೆಲ್ ಕೋಡ್ ಆಫ್ ಗೈಡ್ಲೈನ್ಸ್ ಪ್ರಕಾರ ನಮಗೆ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೂ ಯಾವುದೇ ರೀತಿಯ ಉಲ್ಲಂಘನೆ ಆಗಿದ್ದರೆ, ತಮಗೆ ಕಂಡು ಬಂದರೆ ತಾವುಗಳು ಗೋಪ್ಯವಾಗಿ, ಇಟ್ ಇಸ್ ಅನ್ ಅನೋನಿಮಸ್ ಅಪ್ಲಿಕೇಶನ್, ಯಾರು ಹಾಕಿದ್ದಾರೆ, ಎಲ್ಲಿ ಹಾಕಿದ್ದಾರೆ ಗೊತ್ತಾಗುತ್ತೆ, ಯಾರು ಹಾಕಿದ್ದಾರೆ ಗೊತ್ತಾಗೋದಿಲ್ಲ. ಸೊ ಇದು ಒಂದು ಒಳ್ಳೆಯ ಅಪ್ಲಿಕೇಶನ್. ಆ ಥರ ಏನಾದರೂ MCC ವೈಲೇಷನ್ ಆಗ್ತಾ ಉಂಟು, ಉಲ್ಲಂಘನೆ ಆಗ್ತಾ ಉಂಟು ಅಂತ ಕಂಡು ಬಂದರೆ ಅದು ಸಿ-ವಿಜಿಲ್ ಮೂಲಕ ತಾವುಗಳು ಒಂದು ಕಂಪ್ಲೇಂಟ್ ರೇಸ್ ಮಾಡಿದರೆ ಒಂದು ಡಿಫೈನ್ಡ್ ಟೈಮ್ ಲೈನ್ ಒಳಗೆ ನಾವೇ ಅದು ವಿಲೆ ಮಾಡಿ ಕೊಡ್ತೀವಿ. ಸಿಂಬಲ್ಸು, ಪೇಂಟಿಂಗ್ಸು ಪಬ್ಲಿಕ್ ಸ್ಥಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಗೌರ್ಮೆಂಟ್ ಪ್ರಾಪರ್ಟಿಗಳಲ್ಲಿ, ಈವನ್ ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಹಾಕೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇ ನಮ್ಮ FST ತಂಡಗಳಿಗೆ ಮತ್ತು ತಮ್ಮ ವ್ಯಾಪ್ತಿಗೆ ಬರುವ CMC ಲಿಮಿಟ್ದಲ್ಲಿ CMC ಕಮಿಷನರು, ಊರಿನ ಕಡೆ, ಹಳ್ಳಿಯ ಕಡೆ PDOಸು, ಸೊ ಸ್ಥಳೀಯ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡಿ ಆಗಲಿ ಅಥವಾ ರೂರಲ್ ಲೋಕಲ್ ಬಾಡಿ ಆಗಲಿ, ಅವರಿಗೆ ನಾವೇ ಆದೇಶವನ್ನು ಆಲ್ರೆಡಿ ಅದು ಕೊಟ್ಟಾಯಿತು. ಆ ಪ್ರಾಸೆಸ್ ಈಗ ಸ್ಟಾರ್ಟ್ ಆಗಿದೆ, ಕೆಲಸ ನಡೀತಾ ಇದೆ. ಸೊ ಪರ್ಮಿಷನ್ ಇಲ್ಲದೆ ಕೂಡ ಯಾರು ಹಾಕಿದ್ದಾರೆ ಅದಕ್ಕೂ ನೀತಿ ಸಂಹಿತೆ ಒಂದು ವಿಷಯ, ಮತ್ತು ನಮ್ಮ ಹತ್ರ ಇರುವ ಕಾನೂನುಗಳು ಕೂಡ ನಮಗೆ ಗಮನ ಹರಿಸಬೇಕಾಗತ್ತೆ. ಸೊ ಪಬ್ಲಿಕ್ ಡಿಫೇಸ್ಮೆಂಟ್ ಆ್ಯಕ್ಟ್ ಇದೆ, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಇದೆ, ಅದು ಕೆಳಗೆ PDO ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯ ಬ್ಯಾನರ್ ಹಾಕೋಕ್ಕೆ ಆಗೋದಿಲ್ಲ. ಮತ್ತು ಮುನ್ಸಿಪಾಲಿಟಿ ಆ್ಯಕ್ಟ್ ಇದೆ, ಅದೇ ಪ್ರಕಾರ ಅರ್ಬನ್ ಕಮಿಷನರಿಂದ ಪರ್ಮಿಷನ್ ಇಲ್ಲದೆ ಬ್ಯಾನರ್ಸ್ ಹಾಕೋಕ್ಕೆ ಆಗೋದಿಲ್ಲ. ಸೊ ಅದು ಎಲ್ಲ ಆ್ಯಕ್ಟ್ಸ್ ಕೂಡ ಎನ್ಫೋರ್ಸ್ ಇರ್ತದೆ. ಸೊ ಆ ಆ್ಯಕ್ಟ್ಸ್ ಪ್ರಕಾರ ಪರ್ಮಿಷನ್ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದು ಬಿಟ್ಟು, ಮತ್ತು ರಾಜಕೀಯ ಎಲ್ಲ ಏನಾದರೂ ಇದೆ ಅದು ಎಲ್ಲ ನಾವೇ ಈಗ ತೆಗಿತೀವಿ, ಅಥವಾ ಪರ್ಮನೆಂಟ್ ಆಗಿ ಇದ್ದರೆ ಆ ಸ್ಟ್ರಕ್ಚರು, ಆ ರಚನೆಯನ್ನು ಅದು ನಾವೇ ಮುಚ್ಕೊಳ್ತೀವಿ. ಅದು ಒಂದು ಮೀಡಿಯಾ ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿದೆ. ಅದು ಆದ್ದರಿಂದ ಒಂದು ಪರ್ಮಿಷನ್ ತೊಗೊಂಡು ಮಾಡಬೇಕಾಗುತ್ತೆ. ಅದು ಒಂದು ಆ ಮಟ್ಟದಲ್ಲಿ ಡಿಸೈಡ್ ಆಗುತ್ತೆ. ಸೊ ಈಗ ಯಾವುದೇ ರೀತಿಯ ರಾಜಕೀಯ ಬ್ಯಾನರ್ಸ್ಗಳಿವೆ, ಸಿಂಬಲ್ಸ್ಗಳಿವೆ, ಅದು ಎಲ್ಲ ನಾವೇ ಮುಚ್ಕೊಳ್ತೀವಿ ಅಥವಾ ತೆಗಿತೀವಿ. ಚುನಾವಣಾ ನೀತಿ ಸಂಹಿತೆ ಬಂದಿರುವುದರಿಂದ ರಾಜಕೀಯ ಸಂಬಂಧಿ ಬ್ಯಾನರ್ಗಳನ್ನು ತಕ್ಷಣದಿಂದ ತೆರವು ಮಾಡಲಾಗುತ್ತಿದೆ. ಫೋಟೋ, ಪೇಂಟಿಂಗ್, ಬ್ಯಾನರ್ಗಳ ಮೂಲಕ ರಾಜಕೀಯ ಪ್ರಚಾರಗಳಿಗೆ ಅವಕಾಶವಿಲ್ಲ. ಈ ಕುರಿತು ಸ್ಥಳೀಯಾಡಳಿತಗಳಿಗೆ ಸೂಚನೆ ನೀಡಲಾಗಿದ್ದು, ಬ್ಯಾನರ್ಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿ ಪಡೆಯಬೇಕು.
ಮತದಾರರು ಮತಪಟ್ಟಿಯಲ್ಲಿ ತಮ್ಮ ಹೆಸರು ಇರುವಿಕೆಯನ್ನು ಪರಿಶೀಲಿಸಬೇಕು. ಯುವ ಮತದಾರರ ಸೇರ್ಪಡೆಗೆ ಹೆಚ್ಚಿನ ಪ್ರಯತ್ನ ನಡೆಸಲಾಗುವುದು ಎಂದು ಜುಬಿನ್ ಮಹಾಪಾತ್ರ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ತಹಶೀಲ್ದಾರ್ ಪುರಂದರ್, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಎಚ್ವಿ ಇಬ್ರಾಹಿಂಪುರ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.